ಸೆರಿ ವ್ಲಾಗ್ಸ್. ಇವತ್ತು ಗೌರಿ ಗಣೇಶ ಹಬ್ಬದ ಹಿಂದಿನ ದಿನ, ಅಂದರೆ ಇವತ್ತು ಥರ್ಸ್ಡೇ. ಎಲ್ಲರೂ ಗೌರಿ ಗಣೇಶ ಹಬ್ಬಕ್ಕೆ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊತಿದ್ದೀರಾ ಅಂತಲೂ ಅನ್ಕೋತಾ ಇದ್ದೀನಿ. ಆ್ಯಂಡ್ ನಿಮ್ಮ ಗೌರಿ ಗಣೇಶ ಹಬ್ಬ ತುಂಬ ಚೆನ್ನಾಗಿ ನಡೀಲಿ. ಆ್ಯಂಡ್ ಐ ವಿಶ್ ಎವ್ರಿ ಒನ್ ಹ್ಯಾಪಿ ಗೌರಿ ಗಣೇಶ. ಆ್ಯಂಡ್ ನಮ್ಮ ಮನೇಲಿ ದೀಪಾವಳಿ ಹಬ್ಬನ ತುಂಬ ಗ್ರ್ಯಾಂಡಾಗಿ ಮಾಡೋದು. ಆ್ಯಂಡ್ ಗೌರಿ ಗಣೇಶ ಅಷ್ಟು ಗ್ರ್ಯಾಂಡಾಗಿಲ್ಲ, ಬಟ್ ಓಕೆ, ಗಣೇಶ ಎಲ್ಲ ಕೂರಿಸ್ತೀವಿ. ಆ್ಯಂಡ್ ಇವತ್ತು ಪ್ರಿಪ್ರೇಷನ್ ನಡೀತಿರೋದ್ರಿಂದ ಅಮ್ಮ ಆಚೆ ಹೋಗಿದ್ದಾರೆ ಸ್ವಲ್ಪ ಐಟಮ್ಸ್ ತೊಗೊಂಬರೋಕ್ಕೆ. ಆ್ಯಂಡ್ ನಮ್ಮ ಮನೆಗೆ ಒಬ್ಬರು ಹೊಸ ಗೆಸ್ಟ್ ಬಂದಿದ್ದಾರೆ. ಆ್ಯಕ್ಚುಲಿ ಅದು ನಿಮ್ಗೆ ಆಲ್ರೆಡಿ ಗೊತ್ತು ಹೊಸ ಗೆಸ್ಟ್ ಬಂದಿದ್ದಾರೆ ಅಂತ, ಬಟ್ ಅದ್ರ ಜೊತೆ ಇನ್ನೊಂದು ಆ್ಯಡ್ ಆನ್ ಆಗಿದೆ. ಬಟ್ ಅದು ನಾವು ಕರ್ಕೊಂಬಂದಿಲ್ಲ, ಅದು ಮಿಸ್ ಆಗಿ ಬಂದಿರೋದು. ಆ್ಯಂಡ್ ಇವತ್ತು ಅದು ಬಂದಿರೋದು ತುಂಬ ಒಳ್ಳೇದಂತ ಅಂತಿದ್ರು ಅಮ್ಮ. ಅದೇನು ಅಂತ ನೀವು ಇಲ್ಲಿ ಬ್ಯಾಕ್ಗ್ರೌಂಡ್ ಹಿಂದೆಗಡೆ ನೋಡ್ತಾ ಇದ್ದೀರಾ ಅನಿಸುತ್ತೆ. ನಾನು ಹಿಂದೆಗಡೆ ಓಡಾಡ್ತಾ ಇದೆ. ಆ್ಯಂಡ್ ಏನು ಅಂದರೆ, ಸೊ ಇವಾಗ ಅದು ಕಾಣಿಸ್ತಾ ಇಲ್ಲ, ಬಂದಾಗ ನಾನು ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ನಮ್ಮ ಮನೆ ಪುಟಾಣಿ ಗುಬ್ಬಿ ಮರಿ ಬಂದಿದೆ. ಆ್ಯಂಡ್ ಅದು ಬೆಳಗ್ಗೆಯಿಂದನೂ ಮನೇಲೇ ಇದಂತೆ. ಸೊ ನಾನು ಬೆಳಗ್ಗೆಯಿಂದ ಮನೇಲಿ ಇರಲಿಲ್ಲ. ಸೊ ಅಮ್ಮ ಮನೆಗೆ ಬಂದಮೇಲೆ ಹೇಳಿದ್ರು. ಆ್ಯಂಡ್ ಸೊಳ್ಳೆ. ಸೊ ನಮ್ಮ ಬೇಬಿ ಬಾಸ್ ನೋಡಿ ಹೆಂಗೆ ಮಲಗಿದ್ದಾರೆ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಸೋಫಾ ಮೇಲೆ ಹೆಂಗೆ ಮಲಗಿದ್ದಾರೆ. ಹ್ಯಾಪಿ ಹ್ಯಾಪಿ. ಸೊ ಇವಾಗ ನಾನು ಫೇಸ್ ಮಾಸ್ಕ್ ಹಾಕ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ಕ್ಯಾಮ್ರಾ ಅಡ್ಜಸ್ಟ್ಮೆಂಟೇ ಪ್ರಾಬ್ಲಮ್, ಎಲ್ಲಿ ಬಿದ್ದೋಗುತ್ತೋ ಅಂತ ಭಯ. ಸೊ ಆ್ಯಕ್ಚುಲಿ ಇಲ್ಲಿ ಟೇಬಲ್ ಇದೆ, ಈ ಕಡೆ ಬರೋಕ್ಕಾಗಲ್ಲ. ಏನಕ್ಕೆ ಸೈಡಿಗೆ ಹೋಗಿದ್ದಾಳೆ ಅಂತ ಯೋಚನೆ ಮಾಡಿಬಿಡಿ. ಆ್ಯಂಡ್ ಕಾಣಿಸ್ತಾ ಇಲ್ಲ, ಅದು ಬಂದಾಗ ತೋರಿಸ್ತೀನಿ. ಆ್ಯಂಡ್ ಇದೇ ಗಾರ್ನಿಯರ್ ಮಾಸ್ಕ್ ನಾನು ಬೈ ಮಾಡಿರೋದು. ಸೊ ಇದನ್ನೆಲ್ಲರೂ ನೋಡಿರ್ತೀರ. ಆ್ಯಕ್ಚುಲಿ ಲ್ಯಾಕ್ಮಿ ಕಂಪ್ನಿ ಇದೆಲ್ಲ ಬರುತ್ತೆ. ಸೊ ಅದು ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಕೂಡ ಬೈ ಮಾಡಿ ನಾನು ಅದು ಯೂಸ್ ಮಾಡಿದ್ದೆ. ಆ್ಯಂಡ್ ದಿಸ್ ಈಸ್ ಮೈ ಫೇವ್ರೆಟ್ ಮಾಸ್ಕ್ ಎವ್ರಿ ಟೈಮ್. ಇದೊಂಥರ ಹೆಂಗಂದರೆ ಜಸ್ಟ್ 15 ಮಿನಿಟ್ಸ್ಗೆ ನಿಮಗೆ ಗ್ಲೋ ಗೊತ್ತಾಗುತ್ತೆ. ಸೊ ಲೆಟ್ ಅಸ್ ಟ್ರೈ ದಿಸ್. ಆ್ಯಂಡ್ ಇದನ್ನು ಓಪನ್ ಮಾಡೋಕ್ಕೆ ನನಗೆ ಸಿಸರ್ ಬೇಕು. ಯಾಕೆ ಗೊತ್ತಾ? ಕಟ್ ಮಾಡೋಕ್ಕಲ್ಲ, ನನ್ನ ಫೇಸ್ಗೆ ಅದು ಫಿಟ್ ಆಗಲ್ಲ. ಸೊ ಕಟ್ ಮಾಡಿಬಿಟ್ಟು ಪೇಸ್ಟ್ ಮಾಡಬೇಕು ಅಲ್ವಾ? ನಮಗೂ ಬುದ್ಧಿ ಬಂದಿದೆ. ಸೊ ಇಲ್ಲಿ ಕಾಣಿಸ್ತಾ ಇದೆ ಅನಿಸುತ್ತೆ. ಸೊ ಇವಾಗ ಹೋಯ್ತು. ಸೊ ನಾನು ಸಿಸರ್ ತೊಗೊಂಬರ್ತೀನಿ. ಅಲ್ಲಿ ತನಕ ಅದು ಎಲ್ಲಿ ಓಡಾಡ್ತಿದೆ ಅಂತ ಗೆಸ್ ಮಾಡಿ, ಓಕೆನಾ? ಗೆಸ್ ಮಾಡಿಲ್ಲ ಅಂತ ಅನ್ಕೋತೀನಿ, ಯಾಕಂದರೆ ಅದು ಆಚೆನೇ ಬಂದಿಲ್ಲ. ಸೊ ಇದನ್ನ ಆರಾಮಾಗಿ ಟೇರ್ ಮಾಡ್ಬೋದು. ಹಾಗೇನೆ ಆರಾಮಾಗಿ ಟೇರ್ ಮಾಡ್ಬೋದು ಅಂತಿದ್ದೀನಿ. ಗಟ್ಟಿ ಇದೆ ಸಖತ್ತು. ಓಕೆ, ನಾನು ಅಂದ್ಕೊಂಡೆ ಇದ್ರೊಳಗೆ ಕ್ರೀಮ್ ಹಾಕ್ಕೊಟ್ಟಿದ್ದಾರೆ ಅಂತ. ಕಾಸ್ ಇದು ಮಾಸ್ಕೇ ಇಲ್ಲ ಇದ್ರೊಳಗಡೆ. ನೋಡಿ ನೀವೇ, ಕ್ರೀಮ್ ಥರ ಕಾಣಿಸ್ತದೆ. ಇದು ಮಾಸ್ಕ್ ಆ್ಯಕ್ಚುಲಿ. ಅಂದರೆ ತಂದುಬಿಟ್ಟು ಒಂದು 2 ವೀಕ್ಸ್ ಮೇಲಾಯಿತು. ಸೊ ಇದು ಹಿಂಗಾಗಿದೆ ಅನಿಸುತ್ತೆ. ವಾವ್, ನೋಡ್ತಾ ಇದ್ದೆ, ಸಕ್ಕದಾಗಿ ಬಂದಿದೆಲ್ಲ. ದಿಸ್ ಸ್ಮೆಲ್ಸ್ ಆಸಮ್. ಸೊ ಆ್ಯಕ್ಚುಲಿ ಏನು ಗೊತ್ತಾ, ಫೇಸ್ ಮಾಸ್ಕ್ ವರ್ಕ್ ಆಗಲ್ಲ ಅಂತ ಹೇಳ್ತಾರೆ. ಬಟ್ ನೀವು ನಂಬಲ್ಲ, ದ ಡೇ ಬಿಫೋರ್ ನೀವು ಯೂಸ್ ಮಾಡಿದ್ರೆ ಇಟ್ ರಿಯಲಿ ವರ್ಕ್ಸ್. ವಾವ್, ಹಾಕೊಂಡ್ಮೇಲೆ ದೆವ್ವ ಥರ ಕಾಣಿಸ್ತೀನಿ ಅನಿಸುತ್ತೆ. ಇಟ್ಸ್ ಓಕೆ. ಸೊ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅಲ್ಲಿಗೆ ಹೋಗಿದ್ದಾನೆ. ಆ್ಯಕ್ಚುಲಿ ಅವನಿಗೆ ಇಲ್ಲಿ ಲೈಟ್ ಬೀಳ್ತಂದ್ರೆ, ಅಂದರೆ ವೀಡಿಯೋ ಮಾಡಬೇಕಾದ್ರೆ ಏನೂ ಮಾಡಲ್ಲ ಅವನು, ಬಟ್ ಲೈಟ್ ಬೀಳುತ್ತಲ್ಲ, ಫ್ಲ್ಯಾಶ್ ಲೈಟ್ ಅವ್ನ ಕಣ್ಣಿಗೆ. ಸೊ ಹೋಗಿ ಹೊತ್ಕೊತಾನೆ. ನೋಡಿ ಇಲ್ಲಿ ಹಿಂಗೆ ಹೋಗಿದ್ದಾನೆ, ಅಲ್ಲಿ ಸಂದಿಗೆ ನೋಡ್ತಾನೆ. ಇವನು ಏನು ಮಾಡ್ತಾನೆ ಅಂದರೆ, ಇದು ಟ್ಯಾಗ್ ಇದೆಯಲ್ಲ, ಇದನ್ನು ಫುಲ್ಲು ರೌಂಡ್ ಮಾಡ್ಕೋತಾನೆ. ಕಟ್ಟಿದ್ರೇ ಸಾಕು, ಫುಲ್ ರೌಂಡ್ ಮಾಡ್ಕೋತಾನೆ. ಆ್ಯಂಡ್ ರೌಂಡ್ ಮಾಡ್ಕೊಬಿಟ್ಟು ಕೈ ಅಂತಿರ್ತಾನೆ. ನೋಡಿ ಇಲ್ಲಿ ಲೈಟ್ ಹತ್ರ ಬರ್ತಾನೆ. ಕಣ್ಣು ನೋಡಿ ಇಲ್ಲಿ ಒಂದು. ಸೊ ಆ್ಯಕ್ಚುಲಿ ಡ್ಯಾಂಡ್ರಫ್ ಆಗಿತ್ತು ಇವನಿಗೆ. ಸೊ ಕೊಬ್ಬರಿ ಎಣ್ಣೆ ಹಚ್ಬಿಟ್ಟು ಸ್ನಾನ ಮಾಡಿಸ್ಲಿಕ್ಕೆ ಹೇಳಿದರು. ಸೊ ಕೊಬ್ಬರಿ ಎಣ್ಣೆ ಹಚ್ಚಿ ಸ್ನಾನ ಕೂಡ ಆಗಿದೆ. ಆ್ಯಂಡ್ ನೋಡಿ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಾ ಇದ್ದಾನೆ ಅಂತ. ಅಲ್ಲೇನೋ ಚಿನ್ನಾರಿ?
ಇವ್ನು ಇಲ್ಲಿ ಊಟ ಮಾಡಿದ್ರೆ ಇಲ್ಲೆಲ್ಲ ನೀರು ಥರ ಆಗುತ್ತೆ. ಕಾಸ್ ಇವ್ನ ಬಾಯಿ ಮೂತಿ ಫುಲ್ ಇದ್ರೊಳಗೆ ಹೋಗುತ್ತೆ, ಹಿಂಗೆ ಫುಲ್ ಒಳಗೆ ಹೋಗುತ್ತೆ. ಸೊ ಮೂತಿ ಫುಲ್ಲು ಕಿಚು ಕಿಚು ಹೋಗೋದಲ್ಲ ಮುಂಗಾಡಿ. ಎಲ್ಲಿ ನಿನ್ನ ಕಣ್ಣಲ್ಲಿದೆ? ಕಣ್ಣು. ಓಕೆ, ಬಾಯ್ ಮಾಡು. ಬಾಯ್. ಓಕೆ, ಇವಾಗ ನಾನು ಸ್ವಲ್ಪ ಊಟ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ. ಬಾಯ್. ಎಲ್ಲಿಗೆ ಹೋಗ್ತಾ ಇದ್ಯಾ? ಹಾಂ. ಸೊ ಆ್ಯಕ್ಚುಲಿ ಒಂದು ಫೇವ್ರೆಟ್ ಪಾರ್ಟ್ ಆಫ್ ಹೌಸಸ್ ಕಿಚನ್ ಅಂತ ಏನು ಹೇಳ್ಬೋದು. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಅಮ್ಮ ಕಾಯಿ ಇಟ್ಟಿದ್ದಾರೆ. ಸೊ ಇದನ್ನ ತಿಂತಾನೆ, ಯಾವಾಗ್ಲೂ ಅಷ್ಟೇ ತಿಂತಾನೆ. ಅಂದರೆ ಅಲ್ಲಲ್ಲಿ ಕಚ್ತಾನೆ ಇದನ್ನ. ಇಲ್ಲಿ ಇದು ನೋಡಿ, ಇದೆಲ್ಲ ಇದನ್ನೇ ಅವನೇ ಬಿಡಿಸಿರೋದು. ಇದನ್ನ ಕಚ್ಚಿ ಕೆಳಗೆ ಹಾಕಿರ್ತಾನೆ ನೋಡಿ. ಇಲ್ಲಿ ಬರೀ ಕಚ್ಚೋದು ಕಲ್ತಿದ್ದಾನೆ. ಹಾಂ, ಕಚ್ಚು. ಸೊ ಇವಾಗ ಊಟ ಮಾಡಬೇಕು. ರೈಸ್ ಇದೆ ಆ್ಯಂಡ್ ಆ್ಯಕ್ಚುಲಿ ಇವತ್ತು ಮನೆಗೆ ಗೆಸ್ಟ್ ಬಂದಿದ್ದರು. ಸೊ ಅಮ್ಮ ಬಜ್ಜಿ ಎಲ್ಲ ಮಾಡಿದ್ದಾರೆ. ಬಟ್ ನನಗೇನೋ ತಿನ್ನಬೇಕಂತ ಅನಿಸ್ತಿಲ್ಲ. ಆ್ಯಂಡ್ ಸಾಂಬಾರೇನು ನೋಡೋಣ. ಇದು ನನ್ನ ಫೇವ್ರೆಟ್ ಸಾಂಬಾರು. ಸೊ ಫಸ್ಟು ಊಟ ಮಾಡಿದೆ. ಸೊ ಇವನ್ನ ಬೆಡ್ ಮೇಲೆ ಹಾಕ್ಬಿಟ್ಟು ಹೋಗಿದೆ. ಅಂದರೆ ಕೆಳಗಡೆ ಬಿಟ್ಟರೆ ಇವನು ಫುಲ್ ಸಂದಿಗೆಲ್ಲ ಹೋಗ್ತಾನೆ. ಸಖತ್ ಚೋಟ ಇದ್ದಾನಲ್ವ, ಸೊ ಎಲ್ಲ ಕಡೆ ಫಿಟ್ ಆಗ್ತಾನೆ. ಸೊ ಮೇಲ್ಗಡೆ ಬಿಟ್ಟು ಹೋಗಿದ್ದೆ. ಇವನೇ ದಿಂಬು ಎಳ್ಕೊಂಡು ಅದ್ರ ಮೇಲೆ ಮಲ್ಕೊಂಡಿದ್ದಾನೆ. ನಿಜವಾಗ್ಲೂ ಸಖತ್ ಕ್ಯೂಟಾಗಿ ಕಾಣಿಸ್ತಾ ಇದ್ದಾನೆ ನೋಡಿ. ಇಲ್ಲಿ ಹೆಂಗೆ ಮಲಗಿದ್ದಾನೆ. ಮುಖ ಎಲ್ಲಿದೆ ಅಂತಲೇ ಗೊತ್ತಾಗಲ್ಲ ಆ್ಯಕ್ಚುಲಿ ದೂರದಿಂದ ನೋಡಿದ್ರೆ. ಸೊ ರಾತ್ರಿ ನಾನು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಇದು ಗೌರಿ ಹಬ್ಬದ ದಿನ. ಸೊ ಅಮ್ಮ ಆಲ್ರೆಡಿ ಪೂಜೆ ಮಾಡಾಗಿತ್ತು. ಆ್ಯಂಡ್ ಆಮೇಲೆ ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡೋ ಅಷ್ಟರಲ್ಲಿ ಲೇಟಾಗಿ ಹೋಯಿತು. ಸೊ ಇದೊಂದು ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡೆ. ಆ್ಯಂಡ್ ನಮ್ಮನೇಲಿ ದೊಡ್ಡ ಗಣೇಶ ಕೂರಿಸಲ್ಲ, ಆ್ಯಕ್ಚುಲಿ ಮಣ್ಣಿನ ಗಣೇಶ ಕೂರಿಸಲ್ಲ. ನಮ್ಮನೇಲಿ ಪುಟಾಣಿದೊಂದು ಬೆಳ್ಳಿ ಗಣೇಶ ಇದೆ. ಸೊ ಅದನ್ನು ಪೂಜೆ ಮಾಡ್ತಾರೆ ಅಮ್ಮ. ಆ್ಯಂಡ್ ಗೌರಿ ಏನಿದೆ ಅದನ್ನು ಕೂರಿಸಿ ಪೂಜೆ ಮಾಡ್ತಾರೆ. ಸೊ ಇದು ಬಾಗಿನ ತುಂಬಿರೋದು. ಸಲ ಮರಕ್ಕೆ ತುಂಬಿ ಜಾಸ್ತಿ ಮರ ಆಗುತ್ತೆ ಅಂತ ಇವಾಗ ಹಂಗೆ ಪ್ಲೇಟಿಗೆ ಹಾಕಿದ್ದಾರೆ. ಇದು ನಮ್ಮ ಆಂಟಿ ಮನೆ ಪೂಜೆ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಪ್ಲೀಸ್ ಡು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.